ಹಲೋ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತು ನಾವು ಅನ್ನೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಂಗಡಿ, ಅಂಜೂರ, ಅಂಬರ, ಅಂದ, ಅಂಗಾರಕ, ಅಂಗ, ಅಂಬಿಕಾ, ಹಾಗೆ ಅಂದರ, ಅಂಜಿಕೆ, ಅಂಕ, ಅಂಕಣ. ಇವಿಷ್ಟು ಅನ್ನೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು. ಇದನ್ನು ನಾವೀಗ ಇಂಗ್ಲೀಷ್ನಲ್ಲಿ ಅಂದರೆ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಅಂಗಡಿ, ಇಲ್ಲಿ ಅಂಗಡಿ ನನ್ನ ಸೌಂಡ್ ಬಂದಿದೆ ಅನುಸ್ವರಕ್ಕೆ, ಹಾಗಾಗಿ ಆ ಅಕ್ಷರಕ್ಕೆ ಎ, ನ ಸೌಂಡ್ ಬರೋದ್ರಿಂದ ಎನ್, ಗ ಅಕ್ಷರಕ್ಕೆ ಜಿ ಎ, ಡಿ ಅಕ್ಷರಕ್ಕೆ ಡಿ ಐ, ಎ ಎನ್ ಜಿ ಎ ಡಿ ಐ, ಅಂಗಡಿ. ನೆಕ್ಸ್ಟ್ ಅಂಜೂರ, ಆ ಅಕ್ಷರಕ್ಕೆ ಎ, ಹಾಗೆ ಇಲ್ಲೂ ಕೂಡ ಅನ್ ಅಂತ ಓದ್ತೀವಿ, ಹಾಗಾಗಿ ನ ಸೌಂಡ್ ಬಂದಿದೆ, ನ ಸೌಂಡ್ಗೆ ಎನ್ ಲೆಟರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಜೂ, ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಡಬಲ್ ಓ ಯೂಸ್ ಮಾಡಬೇಕಾಗುತ್ತೆ. ರಾ ಅಕ್ಷರಕ್ಕೆ ಆರ್ ಎ. ನೆಕ್ಸ್ಟ್ ಅಂಬರ, ಇಲ್ಲಿ ನೀವು ಗಮನಿಸಿರ್ಬೋದು ಅಂತ ಓದ್ತೀವಿ, ಅಲ್ಲಿ ಅನ್ ಅಂತ ಓದಿದ್ರೆ ಇಲ್ಲಿ ಅಂತ ಹೇಳ್ತೀವಿ, ಹಾಗಾಗಿ ಆ ಅಕ್ಷರಕ್ಕೆ ಎ, ಮ ಸೌಂಡ್ ಬರೋದ್ರಿಂದ ಎಂ, ಬಾ ಅಕ್ಷರಕ್ಕೆ ಬಿ ಎ, ರಾ ಅಕ್ಷರಕ್ಕೆ ಆರ್ ಎ. ನೆಕ್ಸ್ಟ್ ಅಂದ, ಆ ಅಕ್ಷರಕ್ಕೆ ಎ, ಇಲ್ಲಿ ನ ಅಂತ ಬರುತ್ತೆ, ಹಾಗಾಗಿ ನ ಸೌಂಡ್ಗೆ ಎನ್ ಅಕ್ಷರ, ಡಾಗೆ ಡಿ ಎ ಎನ್ ಡಿ ಎ, ಅಂದ. ನೆಕ್ಸ್ಟ್ ಅಂಗಾರಕ, ಆ ಅಕ್ಷರಕ್ಕೆ ಎ, ಇಲ್ಲಿ ಕೂಡ ನ ಸೌಂಡ್ ಬರುತ್ತೆ, ಎನ್, ಗಾಗೆ ಜಿ ಎ, ರಾ ಅಕ್ಷರಕ್ಕೆ ಆರ್ ಎ, ಹಾಗೆ ಕಾಗೆ ಕೆ ಎ, ಅಂಗಾರಕ. ನೆಕ್ಸ್ಟ್ ಅಂಗ, ಎ ಎನ್, ಗ ಅಕ್ಷರಕ್ಕೆ ಜಿ ಎ. ನೆಕ್ಸ್ಟ್ ಅಂಬಿಕಾ, ಇಲ್ಲಿ ಆ ಅಕ್ಷರಕ್ಕೆ ಎ, ಇಲ್ಲಿ ಮ ಸೌಂಡ್ ಬರುತ್ತೆ, ಹಾಗಾಗಿ ಎಂ, ಬಿಗೆ ಬಿ ಐ, ಕಾಗೆ ಕೆ ಎ, ಎಂ ಬಿ ಐ ಕೆ ಎ, ಅಂಬಿಕಾ. ನೆಕ್ಸ್ಟ್ ಅಂದರ, ಎ, ನ ಸೌಂಡ್ಗೆ ಎನ್, ದಾಗೆ ಡಿ ಎ, ರಾ ಅಕ್ಷರಕ್ಕೆ ಆರ್ ಎ. ನೆಕ್ಸ್ಟ್ ಅಂಜಿಕೆ, ಎ, ನ ಎನ್ ಜಿ ಜೆ ಐ, ಕೆಗೆ ಕೆ ಇ, ಅಂಜಿಕೆ. ನೆಕ್ಸ್ಟ್ ಅಂಕ, ಅಂಕ ಅಂದರೆ ಮಾರ್ಕ್ಸ್, ಆ ಅಕ್ಷರಕ್ಕೆ ಎ, ನ ಸೌಂಡ್ ಬರುತ್ತೆ ಎನ್, ಕಾಗೆ ಕೆ ಎ. ನೀವು ಟೆಸ್ಟ್ಲಿ ಮಾರ್ಕ್ಸ್ ತಗೋತೀವಲ್ಲ, ಅದನ್ನು ನಾವು ಕನ್ನಡದಲ್ಲಿ ಅಂಕಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂಕಣ, ಎ, ನ ಸೌಂಡ್ಗೆ ಎನ್, ಕೆ, ಕಾಗೆ ಕೆ ಎ, ನಾಗೆ ಎನ್ ಎ ಎನ್ ಕೆ ಎ ಎನ್ ಎ, ಅಂಕಣ. ನೆಕ್ಸ್ಟ್ ಲೆಟರ್ ಅಹ. ಅಹ ಇಂದ ಪ್ರಾರಂಭವಾಗುವ ಯಾವುದೇ ಅಕ್ಷರಗಳಿಲ್ಲ, ಅದನ್ನು ನಾವು ಬಳಸಿಕೊಂಡು ಬೇರೆ ಪದಗಳನ್ನ ಬರಿಬೋದು. ಅದು ಯಾವುದ್ಯಾವುದು ಅಂದರೆ ಪುನಃ, ಇಲ್ಲಿ ಕೊನೆಯಲ್ಲಿ ಸೌಂಡ್ಸ್ ಏನು ಬರುತ್ತೆ, ಅಹ ಅಂತ ಬರುತ್ತೆ. ನೆಕ್ಸ್ಟ್ ವಿನಃ, ಸ್ವತಃ, ದುಃಖ, ಅಂತಃಕರಣ, ನಮಃ, ನೆಕ್ಸ್ಟ್ ಪ್ರಾತಃ, ಪ್ರಾಯಶಃ, ಪ್ರಾಯಶಃ, ಮನಃ, ಶಾಂತಿ. ಇವಿಷ್ಟು ಅಹ ಅನ್ನೋ ಅಕ್ಷರನ ಉಪಯೋಗಿಸಿಕೊಂಡು ಬರೆದಿರುವಂಥ ಪದಗಳು.
ಇದನ್ನು ನಾವೀಗ ಇಂಗ್ಲೀಷ್ ಲೆಟರ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಬರೆಯೋದು ನೋಡೋಣ. ಪೂ ಅಕ್ಷರಕ್ಕೆ ಪಿ ಯು ನಹ, ನಾಗೆ ಎನ್ ಎ ಹ ಎಚ್ ಎ ಪುನಃ. ನೆಕ್ಸ್ಟ್ ವಿ ಅಕ್ಷರಕ್ಕೆ ವಿ, ನಾಗೆ ಎನ್ ಎ ಎಚ್ ಹ, ಕೊನೆಯಲ್ಲಿ ಹ ಅಂತ ಬರುತ್ತೆ, ಹಾಗಾಗಿ ಎಚ್ ಎ ವಿನಃ. ನೆಕ್ಸ್ಟ್ ಸ್ವತಃ ಎಸ್ ವಾ ಸೌಂಡ್ ಬರುತ್ತೆ, ಹಾಗಾಗಿ ವಿ ಎ, ತಾಗೆ ಟಿ ಎ ಹ ಎಚ್ ಎ ಸ್ವತಃ. ನೆಕ್ಸ್ಟ್ ದುಃಖ, ಇಲ್ಲಿ ಧು ಅಕ್ಷರಕ್ಕೆ ಡಿ ಎಚ್ ಯು, ಖಾಗೆ ಅದು ಮಹಾಪ್ರಾಣಾಕ್ಷರ ಆಗಿರೋದ್ರಿಂದ ಎಚ್ ಯೂಸ್ ಮಾಡಬೇಕು, ಸೊ ಕೆ ಎಚ್ ಎ ದುಃಖ. ನೆಕ್ಸ್ಟ್ ಅಂತಃಕರಣ ಎ, ಆ ಅಕ್ಷರಕ್ಕೆ ಎ, ನ ಸೌಂಡ್ ಬರುತ್ತೆ, ಹಾಗಾಗಿ ಎನ್, ತಾಗೆ ಟಿ ಎ, ಅಂಥ ಅಂತ ಬರುತ್ತೆ, ಹಾಗಾಗಿ ಎಚ್, ಕಾಗೆ ಕೆ ಎ. ನೆಕ್ಸ್ಟ್ ರಾ ಆರ್ ಎ, ನ ಎನ್ ಎ ಅಂತಃಕರಣ. ನೆಕ್ಸ್ಟ್ ನಮಃ, ನ ಅಕ್ಷರಕ್ಕೆ ಎನ್ ಎ, ಮ ಎಂ ಎ ಹ ಎಚ್ ಎ ನಮಃ. ಪ್ರಾತಃ, ಪ್ರಾ ಅಕ್ಷರಕ್ಕೆ ಪ ಸೌಂಡ್ ಬರುತ್ತೆ, ಫಸ್ಟ್ ಪಿ, ಪ್ರಾ ರ ಸೌಂಡ್ ಬರುತ್ತೆ, ಹಾಗಾಗಿ ಆರ್, ಪ್ರಾ ಆ ಎ ಪಿ ಆರ್ ಎ ಪ್ರಾ, ತಾಗೆ ಟಿ ಎ ಎಚ್ ಎ ಪ್ರಾತಃ. ನೆಕ್ಸ್ಟ್ ಪ್ರಾಯಶಃ, ಪ್ರಾ ಪಿ ಆರ್ ಎ, ಯ ವೈ ಎ, ಶಾಗೆ ಎಸ್ ಎಚ್ ಎ. ನೆಕ್ಸ್ಟ್ ಲಾಸ್ಟ್ಲಿ ಹಾ ಸೌಂಡ್ ಬರುತ್ತೆ, ಹಾಗಾಗಿ ಎಚ್ ಎ ಪ್ರಾಯಶಃ. ನೆಕ್ಸ್ಟ್ ಮನಃ, ಮ ಅಕ್ಷರಕ್ಕೆ ಎಂ ಎ, ನಹ, ನ ಅಕ್ಷರಕ್ಕೆ ಎನ್ ಎ, ಲಾಸ್ಟ್ಲಿ ಹಾ ಸೌಂಡ್ಗೆ ಎಚ್ ಎ. ನೆಕ್ಸ್ಟ್ ಶಾಂತಿ, ಶಾಗೆ ಎಸ್ ಎಚ್ ಎ, ನ ಸೌಂಡ್ ಬರುತ್ತೆ ಶಾನ್, ಸೊ ಎನ್, ಟಿಗೆ ಟಿ ಐ, ತಿಹಿ ಹಿ ಬರುತ್ತೆ ಲಾಸ್ಟ್ಲಿ ಎಚ್ ಐ, ಶಾಂತಿ. ಇವಿಷ್ಟು ಮತ್ತು ಅಹ ಅಕ್ಷರನ ಬಳಸ್ಕೊಂಡು ಬರೆದಿರುವಂತಹ ಸರಳ ಪದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.